ಲೋಕಸಭಾ ಕ್ಷೇತ್ರದಲ್ಲಿ ಬಿಸಿಲ ಜಳದ ನಡುವೆಯೇ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭೆ ಕ್ಷೇತ್ರವು ಶಿವಮೊಗ್ಗ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಗೆ ಒಳಪಟ್ಟಿದೆ. ಮಲೆನಾಡು, ಅರೆಮಲೆನಾಡು, ಕರಾವಳಿಯ ಮತದಾರರನ್ನ ಹೊಂದಿದ್ದು ಕ್ಷೇತ್ರದ ವಿಶೇಷವಾಗಿದೆ. ಈ ಬಾರಿಯ ಚುನಾವಣೆ ಸತತ 5ನೇ ಬಾರಿಗೆ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಬಂಗಾರಪ್ಪ ಹಾಗೂ ಬಿಎಸ್ ಯಡಿಯೂರಪ್ಪ ಕುಟುಂಬಗಳ ನಡುವಿನ ಸಮರಕ್ಕೆ ಮತ್ತೊಮ್ಮೆ ವೇದಿಕೆ ಒದಗಿಸಿದೆ. 2009 ರಿಂದ 2019ರವರೆಗೆ ಒಂದು ಉಪಚುನಾವಣೆ ಸೇರಿ ಇಲ್ಲಿ ನಡೆದಿರುವ 4 ಚುನಾವಣೆಗಳಲ್ಲಿ ಯಡಿಯೂರಪ್ಪ ಹಾಗೂ ಪುತ್ರ ಬಿವೈ ರಾಘವೇಂದ್ರ ಮೇಲುಗೈ ಸಾಧಿಸಿದ್ದಾರೆ. ಈ ಬಾರಿ ಗೆಲುವಿನ ದಡ ಸೇರಲು ಕಾಂಗ್ರೆಸ್ ಹರಸಾಹಸವನ್ನೇ ಪಡ್ತಾ ಇದೆ. ಬಂಗಾರಪ್ಪನವರ ಪುತ್ರಿ ಗೀತಾ ಶಿವರಾಜ್ಕುಮಾರ್ ಈ ಬಾರಿ ಅಖಾಡ ಪ್ರವೇಶ ಮಾಡಿದ್ದಾರೆ. ಇವರು 2014ರಲ್ಲಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಜೆಡಿಎಸ್ನಿಂದ ಸ್ಪರ್ಧಿಸಿ ಸೋಲು ಕಂಡಿದ್ದರು. ತವರಿನಲ್ಲಿ 10 ವರ್ಷಗಳ ನಂತರ ಕಾಂಗ್ರೆಸ್ನಿಂದ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಗೀತಾ ಶಿವರಾಜ್ಕುಮಾರ್. ಶಿವಮೊಗ್ಗ ಕ್ಷೇತ್ರದಲ್ಲಿ ಇದೀಗ ಬ್ರಾಹ್ಮಣ, ಮುಸ್ಲಿಮ, ಪರಿಶಿಷ್ಟ ಜಾತಿ, ಲಿಂಗಾಯತ, ಒಕ್ಕಲಿಗರು, ಬಹುಸಂಖ್ಯಾತರು, ಕುರುಬ, ಆರ್ಯವೈಶ್ಯ ಹಾಗೂ ತಮಿಳು ಸಮುದಾಯದವರು ನಿರ್ಣಾಯಕವಾಗಿದ್ದಾರೆ. ಹಿಂದಿನ ಚುನಾವಣೆಗಳಲ್ಲಿ ಬಿಜೆಪಿ ಮುಸ್ಲಿಮರನ್ನು ಹೊರತುಪಡಿಸಿ ಮಿಕ್ಕವರನ್ನ ಹಿಂದುತ್ವದ ನೆಲೆಯಲ್ಲಿ ಒಟ್ಟುಗೂಡಿಸುತ್ತಿತ್ತು. ಇದಕ್ಕೆ ನರೇಂದ್ರ ಮೋದಿ ಅಲೆ, ಯಡಿಯೂರಪ್ಪ ವರ್ಚಸ್ಸು ಕೂಡ ನೆರವಾಗುತ್ತಿದ್ದವು. ಆದರೆ ಈ ಬಾರಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಬಂಡಾಯದ ಬಾವುಟ ಹಾರಿಸಿ ಕಣದಲ್ಲಿದ್ದಾರೆ. ರಾಷ್ಟ್ರಭಕ್ತರ ಬಳಗದ ಹೆಸರಲ್ಲಿ ಹಿಂದುತ್ವದ ಮತಬುಟ್ಟಿಗೆ ಕೈ ಹಾಕಿದ್ದಾರೆ. ಕ್ಷೇತ್ರದಲ್ಲಿರುವ 4 ಬಿಜೆಪಿ, ಜೆಡಿಎಸ್ನ ಒಬ್ಬ ಶಾಸಕರು ರಾಘವೇಂದ್ರ ಅವರ ನೆರವಿಗೆ ನಿಂತಿದ್ದಾರೆ. 10 ವರ್ಷಗಳಲ್ಲಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಗಳ ಪಟ್ಟಿ ಹಿಡಿದು ಅವರು ಮತ ಕೇಳ್ತಾ ಇದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನಾನು ಗೆದ್ದೇ ಗೆಲ್ಲುತ್ತೇನೆ ಎಂದು ಈಶ್ವರಪ್ಪ ಗುಟುರು ಹಾಕಿದ್ದಾರೆ. ಅದಕ್ಕೆ ಪೂರಕವಾಗುವಂತೆ 8 ವಿಧಾನಸಭಾ ಕ್ಷೇತ್ರದಲ್ಲೂ ಪ್ರಚಾರ ನಡೆಸಿ ರಣಕಹಳೆ ಮೊಳಗಿಸಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇದೆ. ಈ ಕುರಿತ ಅಪ್ಡೇಟ್ಸ್ ಏನಿದೆ? ಪ್ರೀತಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ಬಹಿರಂಗ ಪ್ರಚಾರದ ಸಮಯ ಏನಿದೆ ಅದು ಮುಗಿತಾ ಇದೆ. ಅದನ್ನು ಮುಗಿದ ನಂತರ ಯಾವ ಅಭ್ಯರ್ಥಿಗಳು ಸಹ ಮನೆಯಿಂದ ಹೊರಗೆ ಬರು ಅಂತ ಹೇಳಿದ್ರೆ ರ್ಯಾಲಿಗಳನ್ನಾಗ್ಲಿ, ಬಹಿರಂಗ ಸಭೆಗಳನ್ನಾಗ್ಲಿ, ಸಣ್ಣ ಪುಟ್ಟ ಸಭೆಗಳು, ಕಾರ್ನರ್ ಮೀಟಿಂಗ್ಗಳು ಅದು ಯಾವುದನ್ನು ಸಹ ಮಾಡೋದಿಲ್ಲ. ಕೇವಲ ಮನೆ ಭೇಟಿ, ಮನೆ ಪ್ರಚಾರವನ್ನ ಮಾತ್ರ ಮಾಡಬಹುದು. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಗಿತಾ ಇದೆ ಮತ ಪ್ರಚಾರದ ಅಬ್ಬರ. ಕಳೆದ ಸುಮಾರು 1.5-2 ತಿಂಗಳಿಂದ ಏನು ಇಡೀ ದೇಶ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಏನು ಕಂಡಿತ್ತು ಮತ್ತು ಕರ್ನಾಟಕದ 2ನೇ ಹಂತದ ಮತದಾನ ಪ್ರಕ್ರಿಯೆ ನಡೀತಾ ಇರೋದು. ಈ ಹಂತದಲ್ಲಿ ಕಳೆದ 1-1.5 ತಿಂಗಳು ನಡೆದಂತ ಏನು ರಾಜಕೀಯದ ಹೈಡ್ರಾಮಾಗಳು, ದೊಡ್ಡ ರ್ಯಾಲಿಗಳು, ಬೃಹತ್ ಸಮಾವೇಶಗಳು ಮತ್ತು ವಾಗ್ವಾದಗಳು, ಪ್ರತಿಟೀಕೆಗಳು ಎಲ್ಲದಕ್ಕೂ ಸಹ ಒಂದು ಅಂತಿಮವಾದ ಒಂದು ತಡೆ ಬರುವಂತ ಸಮಯ ಸನ್ನಿಹಿತವಾಗಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಬಹಿರಂಗ ಪ್ರಚಾರ ಮುಗಿಯುತ್ತೆ. ಪ್ರೀತಿ, ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಇನ್ನು ಮನೆ ಪ್ರಚಾರ ಯಾವ ರೀತಿ ನಡೆಯುತ್ತೆ? ಪ್ರೀತಿ, ಮನೆ ಪ್ರಚಾರ ಅಭ್ಯರ್ಥಿ ಮನೆಗಳಿಗೆ ಹೋಗ್ಬೋದು, ಅಲ್ಲಿ ಮತದಾರರನ್ನ ಭೇಟಿ ಮಾಡಿ ಮಾತಾಡ್ಬೋದು. ಆದ್ರೆ 4-5 ಜನರ ಗುಂಪು ಸೇರಿಸಿ ಮಾತಾಡುವಂತಿಲ್ಲ. ಯಾವುದೇ ಮತದಾರರ ಮನೆಗೆ ಹೋಗಿ ಅವರ ಮತವನ್ನ ಕೇಳ್ಬೋದು. ಕೇವಲ ಮತದಾರ ಅಂತ ಅಲ್ಲ, ಯಾವುದೇ ಒಬ್ಬ ಪಕ್ಷದ ಕಾರ್ಯಕರ್ತ, ಒಬ್ಬ ಅಭ್ಯರ್ಥಿಯ ಬೆಂಬಲಿಗ ಅವರು ಸಹ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಭೇಟಿ ಮಾಡಿ, ಮನೆಯೊಳಗೆ ಕೂತ್ಕೊಂಡು ಚರ್ಚೆ ಮಾಡಿ ಮತವನ್ನ ಕೇಳ್ಬೋದು. ಅದನ್ನ ಹೊರತುಪಡಿಸಿ ಸಭೆ ಸಮಾರಂಭ ಮಾಡೋಗಿಲ್ಲ. ಮತ್ತೆ ಮನೆಗೆ ಹೋಗೋದು ಅಂತ ಸಹ ದೊಡ್ಡ ಗುಂಪು ಕಟ್ಕೊಂಡು ಮನೆಗೆ ಹೋಗೋ ತರದನ್ನು ಸಹ ಮಾಡೋಗಿಲ್ಲ. ಹಾಗಾಗಿ ಇಂಥ ಸಂದರ್ಭವನ್ನ ಕಾರ್ಯಕರ್ತರು
ಬೂತ್ ಸ್ಲಿಪ್ ಗಳನ್ನ ಮನೆಗೆ ಕೊಡ್ಲಿಕ್ಕೆ ಈ ಸಮಯವನ್ನ ಸದುಪಯೋಗ ಮಾಡ್ಕೋತಾರೆ. ಯಾವುದೇ ಪಕ್ಷ ಆಗಿರ್ಬೋದು, ಅವರೊಂದು ಬೂತ್ ಸ್ಲಿಪ್ ರೆಡಿ ಮಾಡಿರ್ತಾರೆ. ಈಗ ಮತದಾರರ ಪಟ್ಟಿ ಏನಿರುತ್ತೆ ಅದರ ಆಧಾರದ ಮೇಲೆ ಅವರ ಮತಗಟ್ಟೆ ಸಂಖ್ಯೆ ಮತ್ತೆ ಅವರ ಸಂಖ್ಯೆ ಎಲ್ಲ ಏನಿರುತ್ತೆ, ಕ್ರಮ ಸಂಖ್ಯೆ ಇರುತ್ತೆ, ಅದನ್ನ ಬರೆದು ಒಂದು ಸ್ಲಿಪ್ ಅನ್ನ ರೆಡಿ ಮಾಡಿರ್ತಾರೆ. ಆ ಸ್ಲಿಪ್ ಅನ್ನ ಕೊಡ್ಲಿಕ್ಕೆ ಈ ಸಮಯವನ್ನ ಪಕ್ಷದ ಕಾರ್ಯಕರ್ತರು ಮತ್ತು ಅಭ್ಯರ್ಥಿಗಳ ಬೆಂಬಲಿಗರು ಈ ಸಮಯವನ್ನ ಸದುಪಯೋಗ ಮಾಡ್ಕೋತಾರೆ. ಆ ಬೂತ್ ಸ್ಲಿಪ್ ಅನ್ನ ಕೊಟ್ಟು ಬರ್ತಾರೆ. ಆದ್ರೆ ಇಲ್ಲಿ ಯಾರು ಸಹ ಸಭೆ ರ್ಯಾಲಿ ಮಾಡೋದಾಗ್ಲಿ, ಒಂದ್ 50 ಜನ 100 ಜನ ಗುಂಪು ಕಟ್ಕೊಂಡು ಮಾಡೋದಾಗ್ಲಿ ಅದನ್ನ ಮಾಡೋಗಿಲ್ಲ. ಅಭ್ಯರ್ಥಿಯಾಗ್ಲಿ, ಅಭ್ಯರ್ಥಿಯ ಬೆಂಬಲಿಗರಾಗ್ಲಿ, ಪಕ್ಷದ ಕಾರ್ಯಕರ್ತರಾಗ್ಲಿ, ಪಕ್ಷದ ಮುಖಂಡರಾಗ್ಲಿ ಅವರು ಹೋಗಿ ಕ್ಷೇತ್ರದ ಮತದಾರರು, ಉದಾಹರಣೆಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿಲ್ಲ ಅಂತಂದ್ರೆ ಅವರು ಈಗ ಶಿವಮೊಗ್ಗ ಕ್ಷೇತ್ರದಿಂದ ನಿರ್ಗಮಿಸ್ಬೇಕು. ಅವ್ರು ಇಲ್ಲಿರೋ ಆಗಿಲ್ಲ, ಅವ್ರು ನಿರ್ಗಮಿಸ್ಬೇಕು, ಇಲ್ಲಿಂದ ಹೊರಡ್ಬೇಕು. ಅವ್ರನ್ನ ಹೊರಗೆ ಕಳಿಸೋ ಜವಾಬ್ದಾರಿನೂ ಸಹ ಚುನಾವಣಾ ಆಯೋಗದ್ದೇ ಆಗಿರುತ್ತೆ. ಅವರು ಸಹ ಎಲ್ಲೋ ಮತ ಪ್ರಚಾರ ಮಾಡೋದಾಗ್ಲಿ, ಮತನ ಕೇಳೋದಾಗ್ಲಿ ಅವ್ರು ಮಾಡೋ ಹಾಗಿಲ್ಲ. ಆದ್ರೆ ಅಭ್ಯರ್ಥಿ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾರರು ಅಲ್ಲದೆ ಇದ್ರು ಸಹ, ಉದಾಹರಣೆಗೆ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿಲ್ಲ. ಅವರು ಮತದಾನ ಮಾಡಿದ್ದು ಬೆಂಗಳೂರಿಗೆ ಹೋಗಿ. ಆದ್ರೆ ಅವರ ಅಭ್ಯರ್ಥಿ ಕಾರಣಕ್ಕೆ ಅವ್ರು ಇರ್ಬೋದು, ಬಟ್ ಅವ್ರನ್ನ ಹೊರತುಪಡಿಸಿ ಬೇರೆ ಇನ್ಯಾರು ಸಹ ಇಲ್ಲಿ ಇರೋ ಆಗಿಲ್ಲ. ಸ್ಟಾರ್ ಪ್ರಚಾರಕರು ಪ್ರತಿಯೊಬ್ರು ಸಹ ನಿರ್ಗಮಿಸಬೇಕಾಗುತ್ತೆ ಶಿವಮೊಗ್ಗ ಕ್ಷೇತ್ರದಿಂದ. ಮತ್ತೆ ಯಾವ ಕ್ಷೇತ್ರದಿಂದ ಆ ಕ್ಷೇತ್ರದಿಂದ ಅವ್ರು ಹೊರಗೆ ಹೋಗ್ಬೇಕಾಗುತ್ತೆ. ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಬಹಿರಂಗ ಪ್ರಚಾರಕ್ಕೂ ತೆರೆ ಬಿದ್ದಿದೆ. ಇಲ್ಲಿ ಮತದಾರರು ಯಾವ ಅಭ್ಯರ್ಥಿಗೆ ಹೆಚ್ಚಿನ ಒಲವು ತೋರಿಸೋ ಸಾಧ್ಯತೆ ಇದೆ? ಮತದಾರರ ಒಲವು ನಿಲುವುಗಳನ್ನ ತಿಳಿದುಕೊಳ್ಳಲಿಕ್ಕೆ ಇನ್ನು ಸಮಯ ಇದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಪ್ರತಿ ಬಾರಿ ಚುನಾವಣೆಗಳಲ್ಲಿ ಈ ಸರಿ ಇವ್ರು ಗೆದ್ದು ಬಿಡ್ತಾರೆ ಅಂತ ಒಂದು ವಾರ ಮುಂಚೆನೆ ಹೇಳ್ಬಿಡೋದಾಗಿತ್ತು, ಅಥವಾ ಒಂದು 15 ದಿವಸ ಮುಂಚೆನೆ ಗೆಸ್ ಮಾಡೋದಾಗಿತ್ತು. ಒಂದು ಅಲೆ ಅಂತ ಇರ್ತಾ ಇತ್ತು. ನೋಡಿ, ಈ ಸರಿ ಈ ತರದ ಅಲೆ ಇದೆ, ಈ ಸರಿ ಮೋದಿ ಅಲೆ ಇದೆ, ಈ ಸರಿ ಆಡಳಿತ ವಿರೋಧಿ ಅಲೆ ಇದೆ, ಅಥವಾ ಈ ಸರಿ ಕಾಂಗ್ರೆಸ್ ಪರ ಅಲೆ ಇದೆ. ಈ ತರ ಒಂದು ಅಲೆಯನ್ನ ಗುರುತಿಸಬಹುದಾಗಿತ್ತು. ಆದ್ರೆ ಈ ಬಾರಿ ಅಲೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಸ್ಪಷ್ಟವಾದ ಅಲೆಯನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಯ್ತು, ರಾಷ್ಟ್ರದ ಚುನಾವಣೆ, ಭಾರತದ ಚುನಾವಣೆ ಅಂತ ಹೇಳಿ ಪಕ್ಷದ ಪರವಾಗಿ ಯೋಚನೆ ಮಾಡ್ತಾರೆ ಅಂತಂದ್ರೆ ಅಂತ ಹೇಳಿ ಈಗ ಹಾಲಿ ಆಡಳಿತದಲ್ಲಿ ಇರ್ತಕ್ಕಂಥ ಬಿಜೆಪಿ ಪರವಾಗಿ ಚೆನ್ನಾಗಿ ಯೋಚನೆ ಮಾಡ್ತಾರೆ ಅಂತಂದ್ರೆ ಅದು ಸ್ಪಷ್ಟವಾಗ್ತಿಲ್ಲ. ಆಯ್ತು, ಕರ್ನಾಟಕದಲ್ಲಿ ಗ್ಯಾರಂಟಿ ಸರ್ಕಾರ ನೀಡಿದಂತ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರ ಪರವಾಗಿ ಯೋಚನೆ ಮಾಡ್ತಾ ಇರೋದ್ರೆ ಅದಕ್ಕೂ ಸಹ ಸಾಕ್ಷಿಗಳು ಸಿಗ್ತಾ ಇಲ್ಲ. ಆಯ್ತು, ಇವ್ರು ಇಬ್ರು ಬೇಡ ಅಂತ ಹೇಳಿ 3ನೇ ಅಭ್ಯರ್ಥಿ ಈಶ್ವರಪ್ಪರ ಪರವಾಗಿ ಏನಾದ್ರು ನಿಂತಿದಾರ ಅಂದ್ರೆ ಅವ್ರ ಪರವಾಗಿ ಏನಾದ್ರು ಜನ ಹೋಗಿದಾರ ಅಂತ ಆದ್ರೆ ಅದಕ್ಕೂ ಸಾಕ್ಷಿ ಸಿಗ್ತಾ ಇಲ್ಲ. ಅಂದ್ರೆ ಬಹಳ ನಿಗೂಢವಾಗಿದೆ. ಇನ್ನೂ ಸಹ ಮತದಾರರ ಒಲವು ಯಾವ ಕಡೆ ಇದೆ, ಹೇಗಿದೆ ಅನ್ನೋದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಿಗೂಢವಾಗಿದೆ. ಮತ್ತು ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ತ್ರಿಕೋನ ಸ್ಪರ್ಧೆ ಅಂತ ಇದ್ರೆ ಅದು 2 ಕ್ಷೇತ್ರಗಳಲ್ಲಿರೋದು. ಅದು ಅಕ್ಕಪಕ್ಕದ ಕ್ಷೇತ್ರಗಳೇ ಅವೆರಡೂ ಸಹ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಮತ್ತು ದಾವಣಗೆರೆ ಲೋಕಸಭಾ ಕ್ಷೇತ್ರ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಗೋಚರ ಆಗ್ತಾ ಇದೆ. ಆದ್ರೆ ವಿಜಯಲಕ್ಷ್ಮಿ ಯಾರಿಗೆ, ಜನರ ಒಲವು ಯಾರ ಕಡೆ ಎಲ್ಲ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಪ್ರೀತಿ, ಶಿವಮೊಗ್ಗ ಆಡಳಿತ ಮತದಾನವನ್ನ ಸುಲಭವಾಗಿ ನಡೆಸಲು ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ? ಪ್ರೀತಿ, ಮತಗಟ್ಟೆಗಳಲ್ಲಿ ಈಗೇನು 280ಕ್ಕಿಂತ ಅಧಿಕ ಮತಗಟ್ಟೆಗಳಿದಾವೆ. ಎಲ್ಲಾ ಮತಗಟ್ಟೆ ಸಿಬ್ಬಂದಿಗಳಿಗೂ ಸಹ ತರಬೇತಿಯನ್ನು ಕೊಡಲಾಗಿದೆ. ಮತ್ತು ಅದಕ್ಕೆ ಬೇಕಾದಂತ ಏನು ಸಲಕರಣೆಗಳಿದಾವೆ, EVM ಆಗಿರ್ಬೋದು ಅಥವಾ ಕಂಟ್ರೋಲ್ ಯೂನಿಟ್ ಆಗಿರ್ಬೋದು, ಬೇರೆ ಬೇರೆ ಎಕ್ಸ್ಟ್ರಾ ಹೆಚ್ಚುವರಿ EVM ಆಗಿರ್ಬೋದು, ಇವೆಲ್ಲವನ್ನು ಸಹ ಸಿದ್ಧತೆ ಮಾಡ್ಕೊಂಡಿದೆ. ಮತ್ತೆ ಮಸ್ಟರಿಂಗ್ ಮತ್ತೆ ಡಿಮಸ್ಟರಿಂಗ್ ಕೇಂದ್ರವನ್ನ ಶಿವಮೊಗ್ಗ ನಗರದಲ್ಲಿ 2 ಕಡೆ ಮಾಡಿದೆ. ಒಂದು ಶಿವಮೊಗ್ಗ ಕ್ಷೇತ್ರಕ್ಕೆ, ಶಿವಮೊಗ್ಗ ಸಿಟಿಯಲ್ಲಿ ಇರ್ತಕ್ಕಂಥ ಕ್ಷೇತ್ರಕ್ಕೆ ATNCC ಕಾಲೇಜಿನಲ್ಲಿ ಇರ್ತಕ್ಕಂಥ NES ಮೈದಾನದಲ್ಲಿ ಮಾಡಿದ್ರೆ, ಇನ್ನು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರಕ್ಕೆ ಸಹ್ಯಾದ್ರಿ ಕಾಲೇಜಿನ ಆವರಣ ಏನಿದೆ, ಸಹ್ಯಾದ್ರಿ ಕಾಲೇಜಿನ ಆವರಣದಲ್ಲಿ ಮಸ್ಟರಿಂಗ್ ಮತ್ತು ಡಿಮಸ್ಟರಿಂಗ್ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿದೆ. ಅದಕ್ಕಾಗಿ ಎಲ್ಲಾ ಸಿಬ್ಬಂದಿಗಳಿಗೂ ಈಗಾಗಲೇ ತರಬೇತಿಯನ್ನು ಕೊಡಲಾಗಿದೆ. ಮತ್ತೆ ಶಾಯಿಯನ್ನ ಹೇಗೆ ಹಾಕಬೇಕು, ಏನ್ ಮಾಡ್ಬೇಕು, ಏನೇನು ಪ್ರೊಸೀಜರ್ಗಳಿದಾವೆ ಎಲ್ಲವೂ ಸಹ ಸ್ಪಷ್ಟವಾಗಿ ಹೇಳಲಾಗಿದೆ. ಮತ್ತು ಭದ್ರತೆಗೆ ಸಂಬಂಧಪಟ್ಟಂತೆ ತುಂಬಾ ಕಟ್ಟೆಚ್ಚರವನ್ನ ಜಿಲ್ಲಾ ಶಿವಮೊಗ್ಗ ಪೊಲೀಸ್ ನಿಗಾ ವಹಿಸಿದೆ. ಪ್ರತಿ ಮತಗಟ್ಟೆಯಲ್ಲೂ ಸಹ ಭದ್ರತೆ ಇರುವಂತೆ ಒಬ್ಬ ಭದ್ರತಾ ಸಿಬ್ಬಂದಿ ಇರುವಂತೆ ನೋಡ್ಕೊಂಡಿದೆ. ಇನ್ನು ಕೆಲವು ವಲ್ನರಬಲ್ ಬೂತ್ ಅಂತ ಏನ್ ಹೇಳ್ತಾರೆ, ಆ ವಲ್ನರಬಲ್ ಬೂತ್ಗಳಲ್ಲಿ ಹೆಚ್ಚುವರಿ ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಹಾಗಾಗಿ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಾ ಕಡೆಯೂ ಪಾರದರ್ಶಕವಾದ ಮತ್ತು ಸುಲಲಿತವಾದ ಕಡೆಗಳಿಗೆ ಮಾಡ್ಕೊಳ್ಳೋದಂತ ರೀತಿನಲ್ಲಿ ಚುನಾವಣೆಯನ್ನ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಮತ್ತು ಬಹಳ ಮುಖ್ಯವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಹೆಚ್ಚಾಗಬೇಕು ಅಂತ ಹೇಳಿ ಏನು ಪ್ರಯತ್ನ ಇತ್ತು, ಆ ಪ್ರಯತ್ನ ಅಂಗವಾಗಿ ಸ್ವೀಪ್ ಮೂಲಕ ಹಲವು ಆಕ್ಟಿವಿಟಿಗಳನ್ನ ಮಾಡಲಾಗಿದೆ.
ಬೀದಿ ನಾಟಗಳನ್ನ ಮಾಡಿದ್ದಾರೆ, ಜಾಥಾಗಳನ್ನ ಮಾಡಿದ್ದಾರೆ, ಕಿರುಚಿತ್ರಗಳ ಸ್ಪರ್ಧೆಗಳನ್ನ ಮಾಡಿದ್ದಾರೆ, ರಂಗೋಲಿ ಬಿಡಿಸುವ ಸ್ಪರ್ಧೆ ಮಾಡಿದ್ದಾರೆ. ಮತ್ತೆ ಬೇರೆ ಬೇರೆ ಎಲ್ಲಿ ಮತದಾನ ಕಡಿಮೆ ಆಗಿತ್ತೋ ಅದೇ ಮತಗಟ್ಟೆಗಳಿಗೆ ಹೋಗಿ ಅಧಿಕಾರಿಗಳು ಹೋಗಿ ಅಲ್ಲಿ ಜನರ ಮನವೊಲಿಸುವ ಕೆಲಸವನ್ನ ಮಾಡಿದ್ದಾರೆ. ಮತ್ತು ಮತದಾನವನ್ನು ಬಹಿಷ್ಕಾರ ಮಾಡ್ತೇವೆ ಅಂತ ಹೇಳಿ ಹೇಳಿದಂತ ಗ್ರಾಮಗಳಿಗೆ ಹೋಗಿ ಜಿಲ್ಲಾಧಿಕಾರಿಗಳು, ಅಧಿಕಾರಿಗಳು ಅಲ್ಲಿ ಗ್ರಾಮಗಳಿಗೆ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ದಾರೆ. ಎಲ್ಲೆಲ್ಲಿ ಮತದಾನ ಬಹಿಷ್ಕಾರ ಮಾಡ್ತೇವೆ ಅಂತ ಹೇಳಿದ್ರು ಅಲ್ಲೆಲ್ಲವೂ ಕಡೆ ಎಲ್ಲಾ ಕಡೆನೂ ಸಹ ಸಮಾಧಾನ ಮಾಡ್ತಕ್ಕಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡಿದೆ. ಹಾಗಾಗಿ ಮತದಾನ ಸುಗಮವಾಗಿ ಆಗ್ಬೇಕು, ಮತ್ತೆ ಎಲ್ರೂ ಸಹ ಭಾಗವಹಿಸ್ಬೇಕು, ಮತ್ತೆ ಎಲ್ರೂ ಸಹ ಪಾರ್ಟಿಸಿಪೇಟ್ ಮಾಡಂಗಾಗಬೇಕು ಅಂತ ಹೇಳಿ, ಮತ್ತೆ ಏನು ಹಿರಿಯ ಮತದಾರ 85 ವರ್ಷ ಮೀರಿದ ಮತದಾರರಿಗೆ ಏನು ಮನೆಗಳಿಗೆ ಹೋಗಿ ಮತಗಳನ್ನ ಪಡಿತಕ್ಕಂತ ಒಂದು ವ್ಯವಸ್ಥೆ ಇತ್ತು, ಅದನ್ನು ಸಹ ಯಶಸ್ವಿಯಾಗಿ ಮಾಡಿದೆ. ಸರಿಸುಮಾರು 40ರಿಂದ 50% ಮತದಾರರು ಮನೆಗಳಿಗೆ ಬಂದಾಗ ಅಲ್ಲಿ ಮತದಾನವನ್ನು ಮಾಡಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತ, ಚುನಾವಣಾ ಆಯೋಗ ಸುಗಮ ಮತದಾನಕ್ಕೆ, ಪಾರದರ್ಶಕ ಮತದಾನಕ್ಕೆ, ಪ್ರಜಾಪ್ರಭುತ್ವದ ಹಬ್ಬವನ್ನು ಯಶಸ್ವಿಯಾಗಿ ಆಚರಣೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಪ್ರೀತಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.